ರಾಧಿಕಾ, ಎಲ್ರಿಗೂ ಕಾರ್ಡ್ ಕೊಟ್ಟಿದ್ಯಲ್ವಾ? ಯಾರನ್ನು ಮಿಸ್ ಮಾಡಿಲ್ಲಲ್ಲ? ಚಿರು, ಕೈ ತುಂಬಾ ನೋವ್ತಿದ್ಯಾ? ಇಲ್ಲ ರಾಧಿಕಾ, ಯಾಕೆ? ಒಬ್ರಿಗೆ ಮುಖಾಮುಖಿ ನೋಡ್ದಂಗೆ ಚೆನ್ನಾಗಿ ಹೊಡೆದ್ಯಲ್ಲ, ಅದಕ್ಕೆ. ರಾಧಿಕಾ, ಏನ್ ಹೇಳ್ತಿದ್ಯಾ ನೀನು? ಸಾಕು, ನಾಟಕ ಮಾಡ್ಬೇಡ. ನೀನ್ ಗೌತಮ್ಗ್ ಹೊಡೆದಿದ್ ವಿಷಯ ನನಗ್ ಗೊತ್ತು. ಸೌಮ್ಯನ್ ಹತ್ರ ಗೌತಮ್ ನನಗೆ ಎಷ್ಟು ಟಾರ್ಚರ್ ಕೊಡ್ತಾನೆ ಅನ್ನೋ ವಿಷಯ ತಿಳ್ಕೊಂಡು ಒಬ್ಬ ಗಂಡ್ಸಾಗಿ, ಒಬ್ಬ ಪ್ರೇಮಿಯಾಗಿ ಮುಂದೆ ನನ್ ಗಂಡನಾಗ್ ಬರೋನ್ಗೆ ಕೋಪ ಬರೋದು ಸಹಜ. ಅದೇ ಕೋಪದಲ್ಲಿ ಅವನ್ಗೆ ಸರಿಯಾಗಿ ಹೊಡೆದಿದ್ಯಾ. ನನ್ಗೇನಾದ್ರೂ ಆದ್ರೆ ಅದನ್ನ ಸಹಿಸೋದಿಲ್ಲ ಅಲ್ವಾ? ಗೌತಮ್ ಒಬ್ಬ ಡಾಕ್ಟರ್, ಅದ್ರಲ್ಲೂ ಅವನ್ ಕೆಲ್ಸ ಮಾಡೋ ಹಾಸ್ಪಿಟ್ಲಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಅವನಿಗೆ ಹೊಡೆದಿದ್ಯಾ. ಇದ್ರಲ್ಲೇ ಗೊತ್ತಾಗುತ್ತೆ ನೀನ್ ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ ಅಂತ. ಇದ್ ನನ್ಗೆ ತುಂಬಾ ಇಷ್ಟ ಆಯ್ತು. ನನಗೇನಾದ್ರೂ ಆದ್ರೆ ನೀನ್ ಅದನ್ನ ಎದುರಿಸಿ ನನ್ನ ಕಾಪಾಡ್ತೀಯ ಅನ್ನೋ ಧೈರ್ಯ ನನಗಿದೆ. ಇದಕ್ಕಿಂತ ಹೆಮ್ಮೆ ಪಡೋ ಖುಷಿ ವಿಷಯ ಒಂದ್ ಹೆಣ್ಣಿಗೆ ಬೇರೆ ಏನಿದೆ ಹೇಳು? ಅವನ್ ಬಗ್ಗೆ ನಾನು ಮೊದ್ಲೇ ಹೇಳಿದಿದ್ರೆ ಕೋಪಕ್ಕೆ ನೀನು ಏನೇನೋ ಮಾಡ್ಬಿಡ್ತೀಯ. ಅದ್ರಿಂದ ನನ್ ಕೆಲ್ಸ ಹೋಗಿ ಎಲ್ಲಿ ನನ್ ಫ್ಯಾಮಿಲಿಗೆ ತೊಂದರೆ ಆಗುತ್ತೋ ಅಂತ ಯೋಚನೆ ಮಾಡಿ ಮಾಡಿ ನಾನ್ ನಿನ್ ಹತ್ರ ಆ ವಿಷಯನ ಮುಚ್ಚಿಟ್ಟಿದ್ದೆ. ಅವನ್ ಕೊಟ್ಟಿರೋ ಟಾರ್ಚರ್ನ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಅಬ್ಬಾ, ಅವನ್ ಕೊಡೋ ಟಾರ್ಚರ್ನ ಸಹಿಸ್ಕೊಂಡು ಅವನ್ ಹೇಳೋ ಕೆಲ್ಸ ಎಲ್ಲ ಮಾಡಿ ತಿಂಗಳ ಸಂಬಳನ ತಗೊಳ್ಳೋ ಅಷ್ಟ್ರಲ್ಲಿ ನನ್ನಂತ 100 ಹೆಣ್ಮಕ್ಳ ಜೀವ ಹೋಗಿ ಬಂದಂಗಾಗ್ತಿತ್ತು. ಆ ಗೌತಮ್ ಬರೀ ನನಗಷ್ಟೇ ಟಾರ್ಚರ್ ಕೊಡ್ತಿರ್ಲಿಲ್ಲ, ಇಲ್ ಕೆಲ್ಸ ಮಾಡೋ ಪ್ರತಿ ಹೆಣ್ಮಗು ಜೊತೆನೂ ಒಳ್ಳೆ ಕಾಮ ಪಿಶಾಚಿ ತರ ನಡ್ಕೋತಾ ಇದ್ದ. ಯಾರಿಂದನೂ ಏನು ಮಾಡೋದಕ್ಕಾಗ್ತಿರ್ಲಿಲ್ಲ, ಯಾಕಂದ್ರೆ ಅವನು ಹೈ ಪೊಸಿಷನ್ ಅಲ್ಲಿದ್ದಾನೆ. ಅವನ್ನ ಎದುರು ಹಾಕೊಂಡ್ರೆ ಎಲ್ಲಿ ಅವ್ರ ಕೆಲ್ಸ ಹೋಗ್ಬಿಡುತ್ತೋ ಅಂತ ಎಲ್ರೂ ಅವನ್ನ ಸಹಿಸ್ಕೊಂಡಿದ್ದಾರೆ. ಅವನಿಗೆ ಬಾಯಿ ಮಾತಲ್ಲಿ ಹೇಳ್ ನೋಡ್ದೆ, ಬೈದ್ ನೋಡ್ದೆ, ಅಷ್ಟೇ ಅಲ್ಲ ಅವನ್ ಮೇಲೆ ಕೈ ಕೂಡ ಮಾಡಿದೀನಿ. ಆದ್ರೆ ಅವನ್ ಬದ್ಲಾಗಿಲ್ಲ. ಎಲ್ಲಾನು ಮನ್ಸಲ್ಲೇ ಇಟ್ಕೊಂಡು ಟೈಮ್ ನೋಡ್ಕೊಂಡು ನನ್ ಮೇಲ್ ವಿಷ ಕಾರ್ತಿದ್ದ. ಈ ರಾಧಿಕನ್ಗೆ ನೀನಿರೋ ಹಾಗೆ ಇಲ್ಲಿ ಕೆಲ್ಸ ಮಾಡೋ ಪ್ರತಿಯೊಬ್ಬ ನರ್ಸ್ಗೂ ಒಂದೊಂದ್ ಬಲ ಇದ್ದಿದ್ರೆ ಅವ್ರೆಲ್ರೂ ಸೇರ್ಕೊಂಡು ಆ ಗೌತಮ್ಗೆ ಇಷ್ಟೊತ್ತಿಗೆ ಸಮಾಧಿ ಕಟ್ತಿದ್ರು. ನನಗಿವತ್ತಿದ್ದಿದ್ ಕೋಪಕ್ಕೆ ಅವನ್ನಿಲ್ಲೇ ಹೂತಾಕ್ಬಿಡ್ತಿದ್ದೆ. ಆದ್ರೆ ಮದ್ವೆ ಟೈಮಲ್ಲಿ ಜೈಲು, ಕೋರ್ಟು, ಕೇಸು ಅಂತ ಅಲ್ಲೇಕ್ಕಾಗಲ್ಲ ನೋಡು, ಅದಕ್ಕೆ ಹೋಗ್ಲಿ ಅಂತ ಬಿಟ್ಟು ಬಂದೆ. ಹೌದಾ ಗಂಡ? ಹೌದು ಹೆಂಡ್ತಿ. ಸರಿ ಬಾ ಹೋಗೋಣ. ಚಿರು, ಬಾ ಒಳಗೆ. ಇಲ್ಲ ರಾಧಿಕಾ, ನಾನು ಹೊರಡ್ತೀನಿ. 2 ನಿಮಿಷ ಬಂದು ಹೋಗು. ಪರವಾಗಿಲ್ಲ. ಐ ಮಿಸ್ ಯು. ನೀನ್ ಹೊರಟ್ಮೇಲೆ ನಾನಿನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಹಾಗಾದ್ರೆ ನಾನು ಇಲ್ಲೇ ಇದ್ಬಿಡ್ತೀನಿ. ಬೇಡ ಬೇಡ, ಹೊರಡು. ಹುಷಾರು. ಸರಿ. ಹಲೋ, ಹೇಳು ಗಮ್ಯಾ. ಅಕ್ಕ, ಯಾಕಕ್ಕ ನನ್ನಿಂದ ಈ ವಿಷಯ ಮುಚ್ಚಿಟ್ಟೆ? ನಾನೇನ್ ಮುಚ್ಚಿಟ್ಟೆ? ನೀನ್ ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ? ಗಮ್ಯಾ, ಅಳ್ತಿದ್ಯಾ? ನೀನು ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದಾಗ ಅತ್ತೆ ನಿನ್ಗೆ ಅವಮಾನ ಮಾಡಿದ್ದಾರೆ. ನಾನ್ ಟೆರೆಸ್ ಮೇಲೆ ಹೋದಾಗ ಇಲ್ಲಿ ಏನೇನೋ ನಡೆದು ಹೋಗಿದೆ. ನಂಗೆ ಎಲ್ಲ ವಿಷಯನೂ ಶಾಲಿನಿ ಹೇಳಿದ್ಲು. ಯಾಕಕ್ಕ ನನ್ನಿಂದ ಎಲ್ಲಾನು ಮುಚ್ಚಿಟ್ಟೆ? ಹೋಗ್ಲಿ ಬಿಡು ಗಮ್ಯಾ, ಇನ್ನೇನ್ ಮಾಡಕ್ಕಾಗತ್ತೆ? ಅವ್ರ ಸ್ವಭಾವನೇ ಹಾಗೆ ಅಂತ ನಿನಗ್ ಗೊತ್ತಲ್ವಾ? ನೀನ್ ಅವ್ರ ಎದುರಿಗೆ ಮಾತಾಡ್ಬೇಕಿತ್ತು ಅಕ್ಕ. ಯಾಕಕ್ಕ ಎಲ್ಲಾನು ಸಹಿಸ್ಕೊಂಡು ಹೋದೆ? ನನಗ್ ಬೇರೆ ದಾರಿ ಇರ್ಲಿಲ್ಲ ಗಮ್ಯಾ. ನಿಮ್ಮತ್ತೆ ನನ್ ಮದ್ವೆಗ್ ಬರ್ಬೇಕು ಅನ್ನೋದು ಅಮ್ಮನ ಆಸೆ.
ನಾನಿವಾಗ ಅವ್ರ ಹತ್ರ ಜಗಳ ಆಡಿದ್ರೆ ಅವ್ರು ನನ್ ಮದ್ವೆಗೆ ಹೇಗ್ ಬರ್ತಾರೆ ಹೇಳು. ಅದಕ್ಕೆ ತಾಳ್ಮೆಯಿಂದ ಇದ್ದೆ. ನನ್ ಕಂಡ್ರೆ ಆಗದೆ ಇರೋರು ನನ್ ಮದ್ವೆಗೆ ಬರ್ಬೇಕು. ಅದಕ್ಕೆ ನಾನ್ ತಾಳ್ಮೆಯಿಂದ ಇದ್ದೀನಿ. ದೊಡ್ಡಪ್ಪ ದೊಡ್ಡಮ್ಮ, ಇಂದ್ರ ಅತ್ತೆ, ನಿಮ್ಮತ್ತೆ ಎಲ್ರೂ ನಮ್ಮ ಮದ್ವೆಗೆ ಬಂದು ನನಗೆ ಆಶೀರ್ವಾದ ಮಾಡ್ಬೇಕು ಅನ್ನೋದೇ ಅಮ್ಮನ ಆಸೆ. ಮಗಳಾಗಿ ಎಷ್ಟೇ ಕಷ್ಟ ಅವಮಾನ ಆದ್ರೂ ಅದನ್ನ ನೆರವೇರಿಸೋದು ನನ್ನ ಕರ್ತವ್ಯ ಅನ್ಕೊಂಡಿದ್ದೀನಿ. ನೋಡು ಗಮ್ಯ, ಅಲ್ಲಿ ನಡೆದಿರೋ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ನೀನು ಯಾರಿಗೂ ಹೇಳ್ಬೇಡ. ಇದು ನಮ್ಮಲ್ಲೇ ಇರ್ಲಿ. ನೀನು ನನ್ನಕ್ಕ. ನಿನಗ್ ಯಾರೋ ಕಷ್ಟ ಕೊಡ್ತಾ ಇದ್ರೆ, ಅವಮಾನ ಮಾಡ್ತಾ ಇದ್ರೆ ಹೇಗಕ್ಕ ನೋಡ್ಕೊಂಡ್ ಸುಮ್ನೆ ಇರೋದು? ಅವ್ರ ಮುಖ ನೋಡೋದಕ್ಕೂ ನನ್ಗೆ ಅಸಹ್ಯ ಆಗ್ತಿದೆ. ಇಷ್ಟು ಕ್ರೂರ ಜನನೂ ಇರ್ತಾರ ಜಗತ್ತಲ್ಲಿ. ಗಮ್ಯ, ಈ ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ? ತಾಳ್ಮೆಯಿಂದ ಇರು. ನೀನ್ ಕೋಪ ಮಾಡ್ಕೊಂಡು ಜಗಳ ಮಾಡಿದ್ರೆ ಅವ್ರ ಆಮೇಲೆ ನಿನಗೇನಾದ್ರೂ ಕೆಟ್ಟದ್ ಮಾಡ್ತಾರೆ. ಆ ಕೋಪಕ್ಕೆ ನಾನು ಆಮೇಲೆ ಏನಾದ್ರೂ ಮಾತಾಡ್ಬಿಡ್ತೀನಿ. ಅದೆಲ್ಲ ಬೇಕಾ? ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡಿರ್ಲಿ ಬಿಡು. ನಮ್ ಪಾಡಿಗೆ ನಾವಿರೋಣ, ಸರಿನಾ? ಹೇಗಾದ್ರೂ ಮಾಡಿ ಅವ್ರಗಳನ್ನ ಮದ್ವೆಗ್ ಬರೋ ಹಾಗೆ ಮಾಡ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಅವ್ರ ಮನ್ಸು ಬದ್ಲಾಗಲ್ಲ ಅಕ್ಕ. ಯಾವಾಗ ನೋಡಿದ್ರು ಕಲ್ಕಿ ಶಾಲಿನಿ ಬಗ್ಗೆ ಸಂಬಂಧ ಕಟ್ಟಿ ಕೆಟ್ಟದಾಗ ಮಾತಾಡ್ತಿರ್ತಾರೆ. ಅವರಿಗೆ ಕಲ್ಕಿ ಮೇಲೆ ಕೋಪ ಜಾಸ್ತಿ. ಮೊದ್ಲು ನಿನ್ ಮೇಲ್ ಕೋಪ ಇತ್ತು. ಕಾಶಿ ಅಣ್ಣ ಮೊದ್ಲೆಲ್ಲ ಜಗಳ ಮಾಡಿದ್ದನ್ನು ಮರ್ತ್ಬಿಟ್ಟಿದ್ದಾರೆ. ಆದ್ರೆ ಕಲ್ಕಿ ಮೇಲಿರೋ ಕೋಪ ಮಾತ್ರ ಕಡಿಮೆ ಆಗಿಲ್ಲ. ಅದನ್ನೆಲ್ಲ ನಮ್ಮೇಲ್ ತೋರಿಸ್ತಾರೆ. ಕಲ್ಕಿ ಮೇಲ್ ಕೋಪ ಅಷ್ಟೇ ತಾನೆ. ಅದನ್ನೆಲ್ಲ ಇವತ್ತೇ ಸರಿ ಮಾಡ್ತೀನಿ. ಹೇಗ್ ಸರಿ ಮಾಡ್ತೀಯ ಅಕ್ಕ? ಕಲ್ಕಿನ್ ಕರ್ಕೊಂಡು ನಾನು ಈಗ್ಲೇ ಅಲ್ಲಿಗೆ ಬರ್ತೀನಿ, ಸರಿನಾ? ಯಾಕತ್ಕೆ ಒಂಥರ ಇದ್ದೀರಾ? ಇವತ್ತು ಅಕ್ಕ ಮನೆಗ್ ಬರ್ತೀನಿ ಅಂತ ಹೇಳಿದಾಳೆ ಶಾಲಿನಿ. ಯಾಕೆ, ಏನಾದ್ರೂ ಸಮಸ್ಯೆನಾ? ನಿನ್ನ ಮತ್ತೆ ಕಲ್ಕಿ ವಿಷಯವಾಗಿ ಅತ್ತೆ ಸಿಟ್ ಮಾಡ್ಕೊಂಡಿದ್ದಾರೆ ಅಂತ ಅಕ್ಕಂಗೆ ಹೇಳ್ದೆ. ಅದನ್ನ ಕೇಳಿದ ತಕ್ಷಣ ನಾನು ಈಗಲೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಫೋನ್ ಕಾಲ್ ಕಟ್ ಮಾಡಿಬಿಟ್ಲು. ನನಗೆ ಭಯ ಆಗ್ತಿದೆ ಶಾಲಿನಿ. ಮತ್ತೆ ಏನಾದ್ರೂ ಅತ್ತೆ ನಮ್ಮ ಅಕ್ಕಂಗೆ ಅವಮಾನ ಮಾಡಿದ್ರೆ ನಾನಂತೂ ಸಹಿಸ್ಕೊಂಡಿರಲ್ಲ. ತಿರ್ಗಸ್ ವಾಪಸ್ ಮಾತಾಡ್ತೀನಿ. ಮಾತಾಡಿ ಅದ್ಕೆ, ನಾನ್ ನಿಮ್ಗೆ ಅದನ್ನೇ ಹೇಳೋದು. ಅವ್ರು ಮಾಡೋದ್ನೆಲ್ಲ ಸಹಿಸ್ಕೊತಾ ಹೋದ್ರೆ ನಿಮಗೂ ನಿಮ್ ಮನೆಯವ್ರಿಗೂ ಅವ್ರು ಅವಮಾನ ಮಾಡ್ತಾನೆ ಹೋಗ್ತಾರೆ. ಯಾರಾದ್ರೂ ತಿರುಗ್ ಬಿದ್ರೆ ಅಷ್ಟೇ ಅವ್ರ ಬುದ್ಧಿ ಕಲಿಯೋದು. ಏನಾಗುತ್ತೋ ಏನೋ ಅಂತ ತುಂಬಾ ಭಯ ಆಗ್ತಾ ಇದೆ. ಈ ಟೆನ್ಷನ್ಗೆ ತಲೆ ಸುತ್ತುತ್ತಿದೆ. ಅದ್ಕೆ ನೀವಿದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ರಾಧಿಕಾ ಅದ್ಕೆ ಬರ್ತಾರಲ್ವಾ, ಅವರೇ ಎಲ್ಲ ನೋಡ್ಕೋತಾರೆ.